1788ರಲ್ಲಿ ಆತನ ಸೆರೆಮನೆಯಲ್ಲೇ ಮರಣ ಹೊಂದಿದ್ದರಿಂದ ಆತನ ದತ್ತು ಪುತ್ರ ಮಲಸ ಸಿಂಹಾಸನವನ್ನೇರಿದ. ಮೈಸೂರು ಹುಲಿಯೆಂದು ಮಾನ್ಯತೆ ಪಡೆದ ಟಿಪ್ಪು ಸುಲ್ತಾನೆಂಬ ಸರದಾರ. ಮೈಸೂರು ಹುಲಿಯೆಂದು ಮಾನ್ಯತೆ ಪಡೆದ ಟಿಪ್ಪು ಸುಲ್ತಾನೆಂಬ ಸರದಾರ. ದುರ್ಗದ ಕೋಟೆಯ ರಕ್ಷಿಸಿ ಹೋಗುವ ಶಾಶ್ವತ ಉಳಿಸಲು ತನ್ನ ಹೆಸರ. ದುರ್ಗದ ಕೋಟೆಯ ರಕ್ಷಿಸಿ ಹೋಗುವ ಶಾಶ್ವತ ಉಳಿಸಲು ತನ್ನ ಹೆಸರ. ವಂದೇ ಮಾತರಂ, ವಂದೇ ಮಾತರಂ.
ಶಿವಲಿಂಗ ರುದ್ರಪ್ಪನವ್ರಿಗೆ ಪ್ಲೇಗ್ ಮಹಾಮಾರಿ ಬಂದದ್ದು ಉಳಿದ ಕಷ್ಟ ಇರೋದು ಅದಕ್ಕೆ ನಮ್ಮ ವೀರಭದ್ರ ಮಂದಿ ಮಾಸ್ ಮಾಡಿ ಬಾಳುವವರನ್ನು ಕರ್ಕೊಂಡು ಮಾತಾಡ್ತಾರೆ ಅವರೇ ಅಂದ್ಕೊಂಡೇ ನಡೆದಿಲ್ಲ ಜಯಸಾಯ ಅಂದ್ಕೊಂಡು ಅವರ ಆರೋಗ್ಯ ಹೆಂಗದ ಅಂತ ವಿಚಾರಿಸ್ಕೊಂಡು ಬರೋಣ. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಮಾಸ್ತಮರಡಿ ಬಾಳನಗೌಡರವರ ಮಗ ಶಿವಲಿಂಗಪ್ಪನವರನ್ನು ಕಿತ್ತೂರು ಸಂಸ್ಥಾನ ದೇಸಾಯಿಗಳಾದ ಶಿವಲಿಂಗ ಸಜ್ಜ ಮತ್ತು ವೀರವ್ವ ದೇಸಾಯಿಯವರ ಮಗನಾಗಿ ರಾಣಿ ಚೆನ್ನಮ್ಮಾಜಿಯ ಒಪ್ಪಿಗೆ ಮೇರೆಗೆ 1853ನೇ ತಾರೀಕು ಸೆಪ್ಟೆಂಬರ್ 15ರಂದು ದತ್ತಕ ಪುತ್ರನಾಗಿ ಸ್ವೀಕರಿಸಲಾಗಿದೆ. ಅಲ್ಲದೆ ಶಿವಲಿಂಗಪ್ಪನವರು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ರಾಣಿ ಚೆನ್ನಮ್ಮಾಜಿಯ ಸಂತಾನದ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ. ಶಿವಲಿಂಗಪ್ಪ, ತಂದೆ ತಾಯಿಗಳಿಂದ ಆಶೀರ್ವಾದ ಪಡೆದುಕೋ. ಅಜ್ಜಿಯವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ದಯೆ ಎಂಬ ಬೀಜವನ್ನು ಬಿತ್ತಿ ಕರುಣೆಯ ಜಲವನ್ನೆರೆದು ಪ್ರಜೆಗಳಲ್ಲಿರುವ ಪ್ರೇಮವನ್ನು ಪಡೆ ಪ್ರಭುವ ಹೇಳು. ನೋಡಿರಾ ಚಿಕ್ಕಮ್ಮ, ನಿಮ್ಮ ಮೊಮ್ಮಗ ಹೇಗೆ ವಿಜೃಂಭಿಸುತ್ತಿರುವುದು? ಹೌದು, ಅವನು ನಿನ್ನಂತೆ ಹೊಳೆವ ಚಂದ್ರನಂತೆ ವಿಜೃಂಭಿಸುತ್ತಿದ್ದಾನೆ. ಆದರೆ ಏನಮ್ಮ, ನನ್ನ ಅನಾರೋಗ್ಯದ ಬಗ್ಗೆ ಚಿಂತೆಯೇ? ಚಿಂತಿಸದೆ ಇನ್ನೇನು ಮಾಡಲಿ ಮಗು. ಶಿವಬಸವರಾಜನನ್ನು ಕಳೆದುಕೊಂಡ ದುಃಖ ಇನ್ನೂ ಆರಿಲ್ಲ. ಈಗ ನಿನ್ನ ಸರದಿ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದೆಯೋ ಕಾಣೆ. ಕರ್ಮದ ಫಲಾನುಫಲಗಳನ್ನ ಈಗ ಅನುಭವಿಸಬೇಕಾಗಿ ಬಂದಿದೆ. ಅಳದಿರುವಿರು. ನಿಮ್ಮೆಲ್ಲರನ್ನು ಬಿಟ್ಟು ಅದರಲ್ಲೂ ನನಗೂ ಮನಸ್ಸಿಲ್ಲ. ಆದರೆ ವಿಧಿಯಾಟ ಬಲ್ಲವ ಯಾರು? ಹಾಗನ್ನದಿರು ಮಗು. ದತ್ತಕದ ಸಲುವಾಗಿ ಬಹಳ ದಣಿದಿರುವೆ ನೀನು. ಸ್ವಲ್ಪ ಸಮಯ ಮಲಗಿ ನಿದ್ರಿಸು.
ತೆರಿಗೆ ವಿಚಾರವಾಗಿ ಬಾಳ ಸಾಧನೆ ಮಾಡಕತ್ತೀರಂತ. ಉಸಾಬ್ರಿ ಮಾಡ್ದ ಇನ್ನೇನ್ ಮಾಡಲಿಲ್ಲ ರಾಯ. ನೀವು ಆ ಊರಾಗಿನ ಮಂದಿ ಸೇರಿ ಸೊಕ್ಕಿನ ಮಾತು ಮಾತಾಡಕತ್ತಲ್ಲೇ ರಾಯ. ನಾನು ಮನೆ ತನಕ ತಗ್ಗಿ ಬಗ್ಗಿ ನಡೆಯೋದನ್ನು ಬಿಟ್ಟು ಸೊಕ್ಕಿನ ಮಾತು ಮಾತಾಡಕತ್ತಲ್ಲೇ ಮಗನ. ತಗ್ಗಿ ಬಗ್ಗಿ ನಡೆಯೋದು ಶಾನ್ ಹೋಗ್ರು ರಾಯರು ಗೌಡ್ರು ಅಂತಂದ್ರಿ. ಅವ್ರವ್ರ ಯೋಗಿಗೆ ತಕ್ಕಂಗ ಮಾತಾಡ್ಬೇಕಾಗೈತಿ. ನಾನು ಯೋಗಿ ಬಗ್ಗೆ ಮಾತಾಡಕತ್ತಲ್ಲೇ ಮಗನ. ನಿಮ್ಮಗಳ ಸೊಕ್ಕಡಗಿಸಿ ನಮ್ಮಗಳ ಚಾಕ್ರಿ ಮಾಡಕ್ ಇಟ್ಕೊಂಡಿಲ್ಲ ಅಂದ್ರ ಶಾನ್ ಹೋಗ್ ಮನೆ ತನದ ಬಾಳಪ್ಪ ಕುಲಕರ್ಣಿನ ಅಲ್ಲ ಮಗನ. ನಾ ಯಾಕೆ ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿ ಕುಲಕರ್ಣಿ ಬಾಳಪ್ಪನವ್ರ? ನನಗೇನ್ ಮಾಡಕ್ ಬ್ಯಾರೆ ಕೆಲಸ ಇಲ್ಲ ಮಾಡ್ರೇನ? ನಿಮಗ ನಮ್ಮಗಳ ಚಾಕ್ರಿ ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಏನಿರ್ತೈತ್ಲೇ ರಾಯ. ಅಲ್ಲಿ ಒಳಗ ನಮ್ಮ ಮೈಗಿ ಬಗ್ಗೆ ಅದಾವು, ಅವನ್ನ ಚೆಂದಾಗಿ ಒಪ್ಕೊಂಬ ಹೋಗ್ಬೇಡ. ಮೈಲಿಗೆ ಬಟ್ಟು ಮನಿಯಾಳಕ್ ಮಾಡಿಯೇ ಮಗನ. ನಿನ್ನ ಶಾನ್ ಹೋಗ್ತಾನೆ ಇದ್ರು ನಿಮ್ಮ ಮನ್ಯಾಗ ಇಟ್ಕ. ನನ್ನ ಮುಂದೆ ತೋರ್ಸಾಕ್ ಬರ್ಬೇಡ. ಮೈಲಿಗೆ ಬಟ್ಟಿ ಹೋಗ್ಕೊಂಡ್ ಬರ್ಬೇಕು. ಮೈಲಿಗೆ ಬಟ್ಟಿ
ಪೆಟ್ರೋಲ್ ಹೆಚ್ಚಾಗಿರುವಾಗ ನಾವು ಕಂಪ್ನಿ ಸರ್ಕಾರದವರಿಗೆ ಯಾಕೆ ಕೊಡಬೇಕು ಅಂತೀನಿ ನಾನು. ಏನ್ ಹೇಳಕತ್ತೀರ? ನಾಡ ಸೇವೆ ತಪ್ಪಿದಾಗ ಆದರ್ಶದ ಮಾತುಗಳನ್ನ ಆಡ್ತಾ ನಮ್ಮವರ ಅನ್ಯಾಯ ಮಾಡಕತ್ತಾಗ ನಮ್ಮವರಿಗೆ ಅನ್ಯಾಯ ಮಾಡಕತ್ತಾರ? ಹಾಲು ಕುಡಿದ ಹಸುವಿನ ಕೆಚ್ಚಲನ್ನೇ ಕೊಯ್ಯುವ ಕ್ರೂರಿ ಆ ಉಡಾಳ ರಾಯಣ್ಣ. ನಮ್ಮ ರಾಯಣ್ಣ ಆ ಮಟ್ಟಕ್ಕೆ ಬಂದ? ನಮ್ಮ ಕಿತ್ತೂರಿನ ಜನತೆ ನಮ್ಮದಿಂದ ಇರಕ ನಾವು ಏನು ನಾ ಸಿದ್ಧ ಆಗಿದ್ದೀವಿ. ಹಂಗಿದ್ರೆ ಬಾ ಲಕ್ಕಣ, ನಾನು ಠಾಕ್ರೆ ಸಾಹೇಬ್ರ ಪರಿಚಯ ಮಾಡ್ತೀನಿ. ಇವಾಗಲೇ ಹೋಗ್ಬಿಡಿ. ಬಿಡ್ರಿ. ಸರಿ ಸಾಹೇಬ್ರ, ಇವರು ನಮ್ಮ ಲಕ್ಕಣದವರು ನಿಮ್ಮನ್ನು ಪರಿಚಯ ಮಾಡ್ತಾನೆ ಅಂತ ಕರ್ಕೊಂಡ್ಬಂದ್ಬಿಡಿ. ನಮಸ್ಕಾರ ಸಾಹೇಬ್ರ. ಗಂಡು ಮಕ್ಕಳಿಲ್ಲದೆ ರಾಜ ಸತ್ತ ನಂತರ ದತ್ತತ ಮಾಡಿಕೊಳ್ಳುವ ಹಾಗಿಲ್ಲ ಎಂದು ನಮ್ಮ ಕಂಪನಿ ಸರ್ಕಾರ ಕಾಯ್ದೆಯನ್ನು ಹೊರಡಿಸಿದೆ. ಏನದು ಗಲಿಗಲಿ? ಏನಿಲ್ಲ ಸಾಹೇಬ್ರ, ನೀವು ಮಾತಾಡೋದನ್ನ ಕೇಳಿ ಕಂಪ್ನಿ ಸರ್ಕಾರಕ್ಕ ಮೋಸ ಆಗಕತ್ತೈತಲ್ಲ ಅಂತ ನಮಗೆ ಆಸೆ ಆಗಕತ್ತೈತೆ ನೋಡ್ರಿ. ವಾಟ್? ನಮ್ಮ ಕಂಪನಿ ಸರ್ಕಾರಕ್ಕೆ ಮೋಸವಾಗುತ್ತಿದೆ. ನೋಡಿ ಸಾಹೇಬ್ರ, ಚಿನ್ನವ್ವ ತಾಯಿ ಶಿವಲಿ ಮೃತ ಸಜ್ಜ ಸತ್ತ ಬೇಗ ವಾಸ್ತವವಾಗಿ ಬಾಳು ಮಗನ ದತ್ತು ತೋಣ. ರಾಣಿ ಚೆನ್ನಮ್ಮನ ಮೇಲೆ ಇದೇ ಸರಿಯಾದ ಸಮಯ. ಇಲ್ಲಿ ಕೇಳಿ, ನಮ್ಮ ಡ್ಯಾನ್ಸ್ ಇಷ್ಟವಾಯಿತೆ? ನಮ್ಮ ಹುಡುಗಿಯರು ಇಷ್ಟವಾದರೆ ಇಷ್ಟ ಆಗಲೇ ಇಲ್ಲ ಸಾಹೇಬ್ರ. ನಮ್ದು ಹುಳಿ ಖಾರ ತಿಂದು ಮೈಯ ಅವನು ತೆಳ್ಳಗ ಬೆಳ್ಳಗೆ ಚಂಚಂದಿರ ಹುಡುಗಿಯ ಬಂದು ಮೈ ಮೇಲೆ ಕೂಡ ಇಟ್ಟು ಕೂಡದ ಇದ್ರ ಅವನ ನಾವೇ ಹೇಳೋದು. ಅದು ಉಳಿಸಲ್ಲ. ನಿಮ್ಮವರು ನನಗೆ ಚೆಂದ ಕಾಣ್ತಾರೆ, ನಮ್ಮವರು ನಿಮಗೆ ಚೆಂದ ಕಾಣ್ತಾರೆ. ಒಟ್ನಲ್ಲಿ
ನಿನ್ಗಳ ತಲೆ ಕಡ್ದು ಊರ್ ಬಾಗಿ ತೋರಾನ ಎಲ್ಲೂ ಬರಂಗಿಲ್ಲ. ರಾಯ ಈಗಷ್ಟೇ ಕಾವಲ್ ಪಡೆಯಿಂದ ಸುದ್ದಿ ಬಂದದ ತಾಯಿ ಚೆನ್ನಮ್ಮ ಅವರನ್ನ ಮನೆ ಇಟ್ಟರಂತ ಹಿಂಗ ನಡೆಯಿದೆ. ಆ ಗುಳ್ಳೆ ನನ್ಗಳ ತಲೆ ಕಡ್ದು ನಮ್ ಚೆನ್ನಮ್ಮ ತಾಯಿ ಯಾಕೋಸ್ಕರ ಮಾಡ್ತೀವ ರಾಯ? ನಾವು ಮೊದಲು ವೇಷ ಹಾಕಿಸ್ಕೊಂಡು ಹೋಗಿ ಚೆನ್ನಮ್ಮ ತಾಯಿಯವರು ಕಂಡು ಬರೋನು, ಅವ್ರಿಗೆ ಒಂದಿಟ್ಟು ಧೈರ್ಯ ಕೊಟ್ಟು ಆಮೇಲೆ ಅವ್ರು ಏನ್ ಹೇಳ್ತಾರೋ ಅಂತ ಕೇಳೋನು. ನಮ್ ಚೆನ್ನಮ್ಮ ತಾಯಿ ಜಂಗಮರಿಗೆ ದಾಸೋಹ ನೀಡಿದ ನಾವು ಊಟ ಮಾಡಂಗಿಲ್ಲ. ನಾವು ಜಂಗಮ ರೀತಿ ವೇಷ ಧರಿಸ್ಕೊಂಡು ಹೋಗುದು. ನಡಿ ಹೋಗುದು. ಮಾಡಕ್ ಹೋಗ್ಬೇಡಿ. ನಿಮ್ಮನ್ನ ಈ ಸೆರೆವಾಸದಿಂದ ಬಿಡಿಸಿ ಕಿತ್ತೂರು ಸಂಸ್ಥಾನವನ್ನ ಇಲ್ಲಿಂದ
ಹನಿ ಹನಿ ರಕ್ತ ಇರ್ತಾನ ನಿಮ್ಮ ಮತ್ತು ಸಂಸ್ಥಾನ ಮಾನ ಕಾಯುವುದು ನಮ್ಮ ಧರ್ಮ ಆಗೈತಿ. ತಾಯಿ, ನಾನು ನೀಡಿದ ಈ ಕತ್ತಿ ಆ ಕೆಂಪು ಕುನ್ನಿಗಳ ಬಾಲ ಕತ್ತರಿಸಿ ಅವರು ಹೆಚ್ಚು ಪುರುಷರ ಪೋರಾಡುವುದಂತ ಶಬ್ದ ಮಾಡ್ತಾ ಇದ್ದೀರಿ. ನಿಮ್ಮ ಭುಜಬಲದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಯಾರಾದರೂ ನಿಮ್ಮನ್ನ ನೋಡಿದ್ರೆ ಎಡವಟ್ಟಾಗುತ್ತೆ. ನೀವಿನ್ನು ಹೋಗಿ ಬನ್ನಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ.
ಕನ್ನಡಿಗರ ಗುಂಡಿಗೆ ಅಂತಿರೋ ನಮ್ಮ ಕಿತ್ತೂರು ಪಾಟಿ ಮತ್ ಕನ್ನಡಿಗರೇ ಸೇರ್ಬೇಕು. ಸೆರೆಮನೆ ಆಗಿರೋ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ ಸಿಂಹಾಸವನ್ನೇ ಇರ್ಬೇಕು. ಅದಕ್ಕ ನಮ್ಮ ಜೀವನದಲ್ಲಿ ಹಂತೋರ್ದು ಹೋರಾಡ್ಬೇಕಾಗಿದ್ದಿ. ಏನಾಯ್ತು? ಚೆನ್ನಮ್ಮ ತಾಯಿ ಬಂದ್ರೆ ಸತ್ತಾರಂತ ಸುದ್ದಿ ಬಂದೈತೋ ರಾಯ. ಇನ್ನ ಬ್ರಿಟಿಷ್ ಮುಂಡಿಗೆ ಕೊಟ್ಟಂತ ಸುಳ್ಳು ಸುದ್ದಿ ಕೇಳಿ ಚೆನ್ನಮ್ಮ ತಾಯಿ ಉಂಗುರದಾಗಿನ ವಜ್ರ ಸತ್ತಾರಂತ ಸುದ್ದಿ ಬಂದೈತೋ ರಾಯಣ್ಣ. ಇದ್ರಾಗೇನೋ ಕುಮ್ಮಕ್ಕೈತಿ. ಕನ್ನಡ ನಾಡಿನ ವೀರ ಮಹಿಳೆ, ಧೈರ್ಯವಂತೆ, ಬಿಲ್ಬಿದ್ದೆ, ಕತ್ತಿ ಉರಸೆ ಎಂಬ ಸಮರ ಕಲೆಗಳ ಪರಿಣಿತೆ, ಬ್ರಿಟಿಷರ ಗುಂಡಿಗೆನೇ ಕಡಗರ ನಡೆಸಿದ ಕಟ್ಟಿಗಿತ್ತಿ, ಕಿತ್ತೂರು ಸಂಸ್ಥಾನದ ಮಹಾರಾಣಿಯಾದ ಚೆನ್ನಮ್ಮಾಜಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಂತೆ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಇಲ್ಲ, ಖಂಡಿತವಾಗಿ ಇಲ್ಲ. ತಾಯಿ, ನೀವು ನಮ್ಮ ವಹಿಸಿಕೊಟ್ಟ ಕೆಲಸ ಹಗಲು ರಾತ್ರಿ ಅಂದಲ್ಲ ನಮ್ಮ ತಲೆ ಮ್ಯಾಗ ಹೊತ್ಕೊಂಡು ಕೆಲಸ ಮಾಡಕತ್ತೀವಿ. ನಮ್ಮ ಕಾರ್ಯದೊಳಗ ಯಶಸ್ಸಿಗೆ ಅಂತ ಆಶೀರ್ವಾದ ಮಾಡಿ ತಾಯಿ, ಆಶೀರ್ವಾದ ಮಾಡಿ. ಬ್ರಿಟಿಷರನ್ನೇ ಸೋಲಿಸಿ ತರತರ ನಡುಗುವಂತೆ ಮಾಡಿದ ಕನ್ನಡ ನಾಡಿನ ವೀರ ಮಹಿಳೆ ರಾಣಿ ಚೆನ್ನಮ್ಮಾಜಿಯು 1829 ಸೆಪ್ಟೆಂಬರ್ 2ನೇ ತಾರೀಕಿನಂದು ಮರಣ ಹೊಂದಿದರು. Mr. Gentleman, ರಾಜನ ಸೈನ್ಯ ಯಾವ ಕಡೆ ಹೋಗುತ್ತಿದೆ ಎಂಬುದು ಗೊತ್ತಾಗುತ್ತಿಲ್ಲ. ಸಾರಿ ಸಾಹೇಬ್ರ, ಆ ರಾಯಣ್ಣ ಇಷ್ಟು ಶಾಣೆಗಳು ನಮ್ಗೆ ಗೊತ್ತಿರ್ಲಿಲ್ರಿ. ತನ್ನ ಸೈನಿಕರು ಅಲ್ಲದರ ಇಲ್ಲದರ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾನ್ರಿ. ಅವ್ರ ಮಾತು ನಂಬೇಕಾದ್ರೆ ನಾವೇನು ಹೋದ್ರ ಹುಚ್ಚು ಮಗೆಯಾಗ್ಬಿಟ್ಟಿವ್ರಿ. ಅಲ್ಲಲ್ಲೇ ಗುಡ್ಡಾಡ್ಯಾಗ ಶತ್ರು ಸೈನಿಕರು ಬಂದೂಕ್ ಹಿಡ್ಕೊಂಡು ನಿಂತ್ಕೊಂಡಾಗ ಬರೇ ಸೈನಿಕರಂಗಿರೋ ಗೊಂಬೆಗಳು ಮಾಡ್ಬಿಡ್ಸನ್ರಿ. ಹುಚ್ಚು ಮಗೆಗಳು ಮಾಡ್ರಿ ಅವ. Yes, yes, we know that. ನಮ್ಮ ಕಾಲೇಜಲ್ಲಿ ಈಶ್ವರ್ ಸಾಹೇಬರು ಒಂದು ಪ್ಲಾನ್ ಹೇಳಿದ್ದಾರೆ. 100ರಿಂದ 200 ಜನ ಹಲವರನ್ನು ಕೂಡಿಸಿಕೊಂಡು ಅವನ ಸೈನ್ಯ ಕಡೆ ಬಿಡಿ, ಅವನಿಗೆ ನಂಬಿಕೆ ಹುಟ್ಟುವಂತೆ ಮಾಡಿ. ಓಕೆ ಸರ್, ನಾವೇನು ಬರ್ತೇವೆ. ನೀವು ನಮ್ಮ ಕೆಲಸ ಮಾಡಿದರೆ ನಿಮಗೆ ಒಳ್ಳೆ ಒಳ್ಳೆ ಬಹುಮಾನ ಕೊಡುತ್ತೇವೆ. ನಿಮ್ಮ ಕೆಲಸವನ್ನು ನಮ್ಮ ತಲೆ ಮೇಲೆ ಮಾಡ್ತೀವಿ ಸಾಹೇಬ್ರ. ಮಾಡಿ ಮಾಡಿ ನಮ್ಮ ಕೆಲಸವನ್ನು ನಿಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಮಾಡಿ, ನಿಮಗೆ ಒಳ್ಳೆ ಒಳ್ಳೆ ಬಹುಮಾನ ಕೊಡುತ್ತೇವೆ. You can go now. ತಡಿಯೋ ಲಕ್ಕಣ ಅಷ್ಟೇ ಕೌಶಲ್ ಮಾಡಲಾಗತ್ತೆ. ತಡಿ ತಡಿಯೋ ಕೊಡ್ತೀನಿ. ಉಣ್ಣಾಕಂತದಿಲ್ಲ. ರಾಯಣ್ಣ ನೋಡಿ ಅಲ್ಲ ನೋಡಿಲ್ಲಪ್ಪ, ಒಟ್ಟ ಸತಿ ಆಮೇಲೆ ನೋಡೋಣ ಕಡಿಯೋ. ಬಂದ ಬಿಟ್ಟಲ್ಲ ರಾಯಣ್ಣ. ಊರಾಗಿನ ಮಂದಿ ನೋಡು ನಮ್ಮ ಉಣ್ಣಾಕಂತ ತರಾವರಿ ಭಕ್ಷ್ಯ ಭೋಜನ ಕಳ್ಸ್ಯಾರ. ಹುಗ್ಗಿ, ಮಾದ್ಲಿ, ಸಂತಿ, ರೊಟ್ಟಿ. ಲಘು ಊಟ ಮಾಡುವ. ಕನ್ನಡಿಗರ ಅಭಿಮಾನ ಅಂದ್ರ ಹಾಗ ಇರ್ತೈತಿ ತಮ್ಮ. ನೀವು ಊಟ ಮಾಡಿ, ನಾ ಹಳ್ಳಕ್ಕೆ ಹೋಗಿ ಜಳಕ ಮಾಡ್ಬರ್ತೀನಿ. ಲಘು ಬಾಬಾ ಲಗೋನ್ ಬರೋ ಕಾರಣ ಊಟ ಮಾಡಿ.
ಅದಕ್ಕ ನಮ್ಮ ಚಾಕಿ ಒಳಗ ನಾವ್ ಇರ್ಬೇಕಾಗಿತ್ತು ಅರ್ಬಿತಾ ಕೆಂಪು ಮುಸುಡಿ ಮಂಗ್ಯಗಳ ಪರದೇಸಿ ನಾಯಿಗಳ ನನ್ನಂತ ಒಬ್ಬರಾಯ ಸತ್ರ ಏನಾಗೈತಿ ಕನ್ನಡದ ಕಲಿವೀರರು ಪ್ರತಿಯೊಂದು ಮನೆಯಾಗೂ ಹುಟ್ಟಿ ಬರ್ತಾರ ಚನ್ನವತ್ತಾಯಿ ಕನಿಷ್ಠ ನನಸ್ ಮಾಡ್ತಾರ ಅಷ್ಟೇ ಅಲ್ಲ ನಡುರಾತ್ರಾಗ ನಾಯಿಗಳ ತರ ಓಡುವ ಪ್ರಸಂಗ ಬಂದ ಬರ್ತೈತಿ ಕಿತ್ತೂರು ಸ್ವತಂತ್ರ ಹಾಗೆ ಆಗ್ತೈತಿ ಇದನ್ನ ನೋಡೋ ಆಸೆ ನಂದು ಈಡೇರ್ಸಕ್ಕಾಗ್ತೈತೇನಾ ತಾವಿನ ಆಚಿನಲ್ಲಿದ್ದರು ಇಷ್ಟು ಕೋಪಿನಿಂದ ಮಾತನಾಡುತ್ತಿ ಅಲ್ಲವೇ ಇರಬೇಕು ಈ ಮಣ್ಣಿನ ಗುಣವೇ ಇರಬೇಕು ಸಾವಿನ ದವಡೆಯರು ಇಷ್ಟು ದಿಟ್ಟತನದಿಂದ ಮಾತನಾಡುವುದು ಈ ಇಂಡಿಯಾದಲ್ಲಿ ಮಾತ್ರ ಹೌದೇ ಮಗನ ಇಷ್ಟು ದಿನಕ್ಕ ಇವತ್ತು ಕರೆನ ಹೋದ್ರ ನಮ್ಮ ಭಾರತ ಹಡೆ ಮಕ್ಕಳನ್ನ ಹೇಡಿಗಳಂತ ಮಾಡಿ
ವಂದೇ ಮಾತರಂ ವಂದೇ